ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ನಾವು. ರೇಟ್ ಜಾಸ್ತಿ ಆಗಿದೆ ತಿನ್ನೋದು ಬಿಡೋಕ್ಕಾಗಲ್ಲ. ಹಾಗರಿಗೆ ಆಗ್ತಾ ಇದೆ, ಇಲ್ದರ್ಗಿಲ್ಲ. ಯಾರಿಗೆ ಸಿಕ್ತು ಯಾರಿಗೆ ಇಲ್ಲ. ಕೊಡೆ ಒಬ್ರು ಇಬ್ಬರಿಗೆ 100 ಜನ ಇದ್ರೆ 20 ಜನಕ್ಕೆ ಹಿಡಿಬೋದು. ಮಳೆ ಬಂದರೆ 100 ಜನಕ್ಕೂ ಕೊಡೆ ಹಿಡಿಯೋಕ್ಕಾಗ್ತತಾ? ಕ್ಯಾರೆಟ್ ಮೂಟೆ ಇವತ್ತು 1500 ಕ್ಯಾರೆಟ್ ಮೂಟೆ, 500 ರೂಪಾಯಿ ಜಾಸ್ತಿ ಆಗಿದೆ ಒಂದು ಮೂಟೆ ಮೇಲೆ. ಹಬ್ಬ ನಾಳೆ ಉಗಾದಿ, ನಾಳಿದ್ದು ರಂಜಾನ್ ಇದೆ. ರೇಟ್ ಎಲ್ಲ ಇನ್ಕ್ರೀಸ್ ಜಾಸ್ತಿ ಆಗೋಗಿದೆ. ಏನ್ ಅನ್ಸುತ್ತೆ ನಿಮ್ಗೆ? ಈ ಸರ್ಕಾರ ಆ ರೀತಿ ಇದೆ, ಏನು ಮಾಡೋಕ್ಕಾಗಲ್ಲ. ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಿ ಹೋಗ್ಬೇಕು ನಾವು. ರೇಟ್ ಜಾಸ್ತಿ ಆಗಿದೆ ತಿನ್ನೋದು ಬಿಡೋಕ್ಕಾಗಲ್ಲ. ಅಂದ್ರೆ ಸರ್ಕಾರ ನಮಗೋಸ್ಕರ ಏನು ಮಾಡಲ್ಲ ಅಂತೀರಾ? ಬರೀ ಬಾಯಿ ಮಾತಲ್ಲಿ ಮಾಡ್ತತೆ, ಕಾರ್ಯಗತವಾಗಿ ಏನೂ ಮಾಡಲ್ಲ. ರೇಟ್ ಎಲ್ಲ ಇವಾಗ ತುಂಬಾ ಇನ್ಕ್ರೀಸ್ ಆಗೋಗಿದೆ. ಹಾಲಿನ ರೇಟ್ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 3 ತಿಂಗಳಿಗೂ ಹೊಸ ರೇಟು ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ? ನಾನು ಹೇಳಿದೆ ಅಲ್ರಿ, ಹೆಂಗೆ ಅವರು ಹೇಳ್ತಾರೋ ಅದಕ್ಕೆ ನಾವು ಹೋಗಿ ಒಬ್ಬರು ಏನು ಮಾಡೋಕ್ಕಾಗಲ್ಲ. 4 ರೂಪಾಯಿ ಜಾಸ್ತಿ ಮಾಡಿದ್ವಿ, 2 ರೂಪಾಯಿ ಕಡಿಮೆ ತೊಗೊಳ್ರಿ ಅಂದರೆ ಮಾಡೋಕ್ಕಾಗಲ್ಲ. 2 ರೂಪಾಯಿಗೆ ಮಾಡಿಕೊಡ್ರಿ, 4 ರೂಪಾಯಿ ತುಟ್ಟಿ ಆಯ್ತಾನೆ. ಸರ್ಕಾರ ಏನು ರೇಟ್ ಮಾಡಿರೋದು ಆ ರೇಟಿಗೆ ತೊಗೊಳ್ಳೇಬೇಕಾಗ್ತದೆ. ಇವಾಗ ಸರ್ಕಾರ ಫ್ರೀ ಕರೆಂಟು, ಫ್ರೀ ಬಸ್ಸು ಎಲ್ಲ ಬಿಟ್ಟಿದೆ. ಅದರಿಂದ ಜನಕ್ಕೆ ಏನಾದರೂ ಉಪಯೋಗ ಆಗ್ತಿದ್ಯಾ ಅಂತ? ಹಾಗರಿಗೆ ಆಗ್ತಾ ಇದೆ, ಇಲ್ದರ್ಗಿಲ್ಲ. ಯಾರಿಗೆ ಸಿಕ್ತು ಯಾರಿಗೆ ಇಲ್ಲ. ಅಂದ್ರೆ ಎಲ್ಲಾರ್ಗೂ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೆಂಗ್ ಸಿಗ್ತದ್ರಿ? ಕೊಡೆ ಒಬ್ರು ಇಬ್ಬರಿಗೆ 100 ಜನ ಇದ್ರೆ 20 ಜನಕ್ಕೆ ಹಿಡಿಬೋದು. ಮಳೆ ಬಂದ್ರೆ 100 ಜನಕ್ಕೂ ಕೊಡೆ ಹಿಡಿಯೋಕ್ಕಾಗ್ತತಾ? ಸರ್ಕಾರನು ಕೊಡೆ 100 ಜನಕ್ಕೂ ಹಿಡಿಯೋಕ್ಕಾಗಲ್ಲ. ಅದರಿಂದಾನೇ ರೇಟ್ ಇನ್ಕ್ರೀಸ್ ಆಗ್ತಿದೆ ಅನ್ಸುತ್ತಾ ನಿಮ್ಗೆ? ಹೌದು, ಆಗ್ಬೋದು. ಯಾಕಂದ್ರೆ ಎಲ್ಲ ಫ್ರೀ ಕೊಡ್ತಾರಲ್ಲ, ಮನೆಗೆ ಇದ್ದರು ಫ್ರೀಯಾಗಿ ತಿಂತಾರಲ್ಲ, ಹಂಗಾಗಿ ಆಗ್ತಾ ಇದೆ. ಅಂದ್ರೆ ಸರ್ಕಾರದಿಂದ ನಿಮ್ಗೆ ಏನೇನು ಉಪಯೋಗ ಆಗಿದೆ ಅನ್ಸುತ್ತೆ? ನಮಗೆ ಏನು ಉಪಯೋಗ ಆಗ್ತದ್ರಿ? ಬಡವರಿಗೂ ಉಪಯೋಗ ಆಗ್ತಾ ಇದೆ. ಕೆಲವು ಬಡವರಿಗೆಲ್ಲ 90% ಉಪಯೋಗ ಆಗ್ತಾ ಇದೆ. ಮಧ್ಯಮ ವರ್ಗದವರಿಗೆ ಏನು ಅಂತ ಉಪಯೋಗ ಏನಿಲ್ಲ. ಇದೇ ತರ ಎಲ್ಲ ರೇಟ್ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ರೆ ಮುಂದೆ ಇದೇ ಸರ್ಕಾರ ಇರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್ಕಾರ ಇರೋದು ಬಡೋದು ಜನಗಳ ಕೈಯಲ್ಲಿ ಇದೆ. ಬಟ್ ಸರ್ಕಾರ ಜಾಸ್ತಿ ಆದರೂ ಕೂಡ ಯಾರು ಅದನ್ನು ಇದು ಮಾಡೋಕ್ಕಾಗಲ್ಲ. ತಿನ್ನದಂತೆ ಉಪವಾಸ ಅಂತೂ ಯಾರೂ ಸಹಾಯ ಇಲ್ಲ. ನಮಸ್ಕಾರಪ್ಪ. ಹೆಂಗಿದೆ ವ್ಯಾಪಾರ? ವ್ಯಾಪಾರಗಳೇ ಇಲ್ಲ, ನನ್ನನ್ನೇ ಏನೋ ಸುಮಾರು ಆಯ್ತು. ಇವತ್ತು ಏನು ಜನಗಳೇ ಇಲ್ಲ. ನಾಳೆ ಹಬ್ಬ ಅಲ್ವಾ, ಇವತ್ತು ಚೆನ್ನಾಗುತ್ತೆ ಅಲ್ವಾ? ಗ್ಯಾರಂಟಿ ಇಲ್ವಲ್ಲ. ರಂಜಾನ್ ಬೇರೆ ಇದೆ, ಇದು ಬೇರೆ ಇದೆ. ಏನು ಗಿರಾಕಿಗಳೇ ಇಲ್ವಲ್ಲ. ನನ್ನ ಹೆಂಗಿದ್ದು ಗಿರಾಕಿಗಳು? ಬೆಲೆ ಎಲ್ಲ ರೇಟು ಬೇಡ ಎಲ್ಲ ಕಮ್ಮಿ ರೇಟೆ, ಏನು ವರ್ಕೌಟ್ ಏನಿಲ್ಲ. ಉಪಯೋಗ ಆಗುತ್ತಾ ನಿಮಗೆ? ಬೆಲೆ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ ಇವಾಗ? ಹಾಲಿನ ರೇಟು ಎಲ್ಲ ಜಾಸ್ತಿ ಆಗಿದೆ. ಕ್ಯಾರೆಟ್ ಮೂಟೆ ಇವತ್ತು 1500 ಕ್ಯಾರೆಟ್ ಮೂಟೆ, 500 ರೂಪಾಯಿ ಜಾಸ್ತಿ ಆಗಿದೆ ಒಂದು ಮೂಟೆ ಮೇಲೆ. 500 ರೂಪಾಯಿ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ರೆ ಗಿರಾಕಿಗಳಿಲ್ಲ, ಹಂಗೆ ಇದೆ ಐಟಮ್ಗಳು. ಅಸಲೇ 25 ರೂಪಾಯಿ ಇದ್ದಾರೆ, 30 ರೂಪಾಯಿ ಇದ್ವಿ, ಏನು ಕೇಳೋರೇ ಇಲ್ಲ. ಜನ ಬರ್ತಾರೆ ಅನ್ನೋ ಇದೆಯಾ ಹೋಪು? ನಾಳೆ ಹಬ್ಬ ಅಂತಾರೆ, ಯುಗಾದಿ ನಾಳೆ, ರಂಜಾನು ಸೋಮವಾರ. ಇವಾಗ ಜನಗಳೇ ಇಲ್ವಲ್ಲ, ಎಲ್ಲ ಮನೆ ಕಡೆ ಹೋಗ್ಬಿಡ್ತಾರಲ್ಲ ಐಟಮ್ಗಳೆಲ್ಲ. ನಾಳೆ ಬಂದ್ಬಿಟ್ಟು ಹಬ್ಬದ ದಿನ, ನಾಳೆ ಏನಾದರೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅನ್ಸುತ್ತಾ? ನಾಳೆಲ್ಲ ಏನು ವ್ಯಾಪಾರ ಆಗಲ್ಲ. ಇವತ್ತು ನಡಿಬೇಕು, ಇವತ್ತಿಲ್ಲ ಅಂದ್ರೆ ಆಮೇಲೆ ಸುಮ್ಮನೆ. ಇವಾಗ ಬಿಸಿಲು ಅಂತ ಜನ ಬರ್ತಿಲ್ವಾ, ಇಲ್ಲ ಸಂಜೆ ಬರ್ತಾರಾ? ಬಿಸಿಲು ಅಂತ ಬಂದಿಲ್ಲ. ಒಂದು 4 ಗಂಟೆ ಮೇಲೆ ಜನಗಳು ಬರ್ತಾರೆ. ನನ್ನನ್ನು ಹಂಗೆ ಇತ್ತು. ನನ್ನನ್ನು 1 ಗಂಟೆ ಮೇಲೆ ಜನನೇ ಇಲ್ಲ. 1 ಗಂಟೆ ಮೇಲೆ ಜನ ಬಂತು. ಮತ್ತೆ ಸಂಜೆ ಮೇಲೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಆಯ್ತದಪ್ಪ. ಬೀಟ್ ಪ್ಲಸ್ ಕರ್ನಾಟಕ.